ಸಮಯಸಾರ ಭಾಗ 52 ಸಮಯಸಾರ ಭಾಗ 52 ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಮಯಸಾರವನ್ನು 52ನೇ ಭಾಗದಲ್ಲಿ ಕೇಳ್ತಾ ಇದ್ದೀರಿ. 51 ಭಾಗಗಳು ಹಿಂದೆ ಮುಗಿದೋಗಿದ್ದಾವೆ. ಅದನ್ನು ಕೇಳ್ಕೊಬರ್ರಿ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ. ಈಗ ನೇರವಾಗಿ ಪ್ರಶ್ನೆ ಪ್ರಾರಂಭ. ನಿನ್ನೆ ನೀವು ಹೋಗೋತ್ತಿಗೆ ಏನಾಗಿತ್ತು ಅಂದರೆ ಪ್ರಶ್ನೆ 718 ಒಳಗಡೆ ವಿಷಯ ನಡೀತಾ ಇತ್ತು. ಅದರೊಳಗಡೆ ನಾನು ಬೇರೆ ಏನೋ ಸ್ವಲ್ಪ ಅರ್ಥಗಳನ್ನ ನಿಮಗೆ ಹೇಳ್ತಾ ಬಂದೆ. ಆವಾಗ ನಿಮಗೆ ಅದು ಗೊಂದಲಕ್ಕೆ ಬರ್ತದೆ. ಯಾವುದನ್ನಾರು ಮಧ್ಯದಲ್ಲಿ ನಿಲ್ಲಿಸಿ ಅದನ್ನು ಅರ್ಥ ಹೇಳೋದಕ್ಕೆ ಹೋದರೆ ಏನಾಗ್ತದೆ, ನಿಮಗೆ ಗೊಂದಲ ಆಗ್ತದೆ, ಇಲ್ಲಾಂದರೆ ನಿಮ್ಮ ರಸ್ತೆಯೇ ಆ ವಿಷಯದಲ್ಲಿ ತಪ್ಪಿ ಹೋಗ್ತದೆ ಅಲ್ವಾ. ಈಗ ಅದಕ್ಕೋಸ್ಕರ ಅದನ್ನು ಇನ್ನೊಂದು ಸಲ ಹೇಳ್ತೀನಿ. ಒಂದೇ ನಿಮಿಷದಲ್ಲಿ ಅದನ್ನು ಮುಗಿಸಿಬಿಡ್ತೀನಿ. ಪ್ರಶ್ನೆ 718 ಕರ್ಮಗಳ ಪರಿಪಾಟಿ ಹೇಗೆ ನಡೆಯುತ್ತದೆ? ಉತ್ತರ: ರಾಗ ದ್ವೇಷ ಮೋಹದಿಂದ ಆಶ್ರವ, ಆಶ್ರವದಿಂದ ಕರ್ಮ, ಕರ್ಮದಿಂದ ನೋಕರ್ಮದಿಂದ ಸಂಸಾರ, ಈ ರೀತಿ ನಡೆಯುತ್ತಾ ಇರುತ್ತದೆ. ಇದು ನಿನ್ನೆ ಮುಗಿದಂಥ ವಿಷಯ ಅಲ್ವಾ. ಇನ್ನು ಮುಂದೆ ಪ್ರಶ್ನೆ 719 ಇಲ್ಲಿ ಸಂವರದ ಅನುಕ್ರಮ ಏನು ಇದೆ? ಉತ್ತರ: ಆತ್ಮ ಮತ್ತು ಕರ್ಮಗಳಲ್ಲಿ ಭೇದ ವಿಜ್ಞಾನದಿಂದ ಶುದ್ಧ ಆತ್ಮನ ಪ್ರಾಪ್ತಿ, ಅದರಿಂದಾಗಿ ಮಿಥ್ಯಾತ್ವ ಆದಿಗಳ ಅಭಾವ, ಅದರಿಂದ ಆಶ್ರವಗಳ ಅಭಾವ, ಅದರಿಂದ ಕರ್ಮಗಳ ಅಭಾವ, ಅದರಿಂದ ನೋಕರ್ಮಗಳ ಅಭಾವ, ಅದರಿಂದ ಸಂಸಾರದ ಅಭಾವ, ಹೀಗೆ ಸಂವರದ ಅನುಕ್ರಮ ಇದೆ. ಇನ್ನು ಮುಂದೆ ಪ್ರಶ್ನೆ 720 ಎಲ್ಲಿಯವರೆಗೆ ಜೀವನು ಭೇದ ವಿಜ್ಞಾನದ ಭಾವನೆಯನ್ನು ಮಾಡಬೇಕು? ಪ್ರಶ್ನೆ ಗೊತ್ತಾಯ್ತಪ್ಪ? ಅಂದರೆ ಎಲ್ಲಿಯವರೆಗೆ ಜೀವನು ಭೇದ ವಿಜ್ಞಾನದ ಅನುಭವವನ್ನು ಮಾಡಬೇಕು? ಗೊತ್ತಾಗ್ತದೆ? ಉತ್ತರ ಕೇಳ್ರಿ. ಜ್ಞಾನದಲ್ಲಿ ಸ್ಥಿರವಾಗುವುದು 2 ಪ್ರಕಾರದ್ದಿದೆ. ಒಂದಂತೂ ಮಿಥ್ಯಾತ್ವದ ಅಭಾವದಿಂದ ಸಮ್ಯಕ್ ಜ್ಞಾನವಾಗುವುದು, ಅದರ ನಂತರ ಮಿಥ್ಯಾತ್ವದ ಅಭಾವವಾಗುವುದು. ಇನ್ನು ಎರಡನೇದಂತೂ ಶುದ್ಧೋಪಯೋಗ ರೂಪವಾಗಿ ಜ್ಞಾನವು ಸ್ಥಿರವಾಗುವುದು, ಅನ್ಯ ವಿಕಾರ ರೂಪವಾಗುವುದಿಲ್ಲ. ಎಲ್ಲಿಯವರೆಗೆ 2ರ ಪ್ರಾಪ್ತಿ ಆಗುವುದಿಲ್ಲ ಅಲ್ಲಿವರೆಗೆ ನಿರಂತರ ಭೇದ ವಿಜ್ಞಾನದ ಭಾವನೆಯನ್ನು ಮಾಡಬೇಕು. ಇದು ನಿಮಗೇನಾದ್ರು ಅರ್ಥ ಆಯ್ತು? ಈಗ ಇಲ್ಲಿ 2 ಪ್ರಕಾರಗಳು ಬರ್ತವೆ ಅಲ್ವಾ. ಒಂದು ಪ್ರಕಾರ ಯಾವುದು? ಒಂದನೇ ಪ್ರಕಾರ ಯಾವುದು ಹೇಳ್ರಿ? ಮಿಥ್ಯಾತ್ವದ ಅಭಾವದಿಂದ ಸಮ್ಯಕ್ ಜ್ಞಾನವಾಗುವುದು, ಅದರ ನಂತರ ಮಿಥ್ಯಾತ್ವದ ಅಭಾವವಾಗುವುದು. ಇದು ಒಂದನೇ ಪ್ರಕಾರ ಆಯ್ತಲ್ವಾ. ಹಾಗಾದರೆ ಈಗ 2ನೇ ಪ್ರಕಾರ ಯಾವುದಪ್ಪ? ಶುದ್ಧೋಪಯೋಗ ರೂಪವಾಗಿ ಜ್ಞಾನವು ಸ್ಥಿರವಾಗುವುದು, ಅನ್ಯ ವಿಕಾರ ರೂಪವಾಗುವುದಿಲ್ಲ. ಇದು 2ನೇ ಪ್ರಕಾರ ಆಯ್ತಲ್ಲ. ಎಲ್ಲಿಯವರೆಗೆ 2ರ ಪ್ರಾಪ್ತಿ ಆಗುವುದಿಲ್ಲ ಅಲ್ಲಿವರೆಗೆ ನಿರಂತರ ಭೇದ ಜ್ಞಾನದ ಭಾವನೆ ಮಾಡಬೇಕು. ಹಾಗಿದ್ರೆ ಇನ್ನು ಮುಂದೆ ಪ್ರಶ್ನೆ 721 ಸಿದ್ಧರು ಮತ್ತು ಬದ್ಧರು ಯಾವ ಕಾರಣದಿಂದ ಆಗುತ್ತಾರೆ? ಗೊತ್ತಾಯ್ತು ನಿಮಗೆ? ಸಿದ್ಧರು ಅಂದರೆ ಸಂಪೂರ್ಣ ಕರ್ಮ ರಹಿತರು, ಬದ್ಧರು ಅಂದರೆ ಕರ್ಮಗಳಿಂದ ಬಂಧಿತರಾದವರು. ಗೊತ್ತಾಗ್ತದ? ಪ್ರಶ್ನೆ ಹಾಗಾದ್ರೆ ಇನ್ನೊಂದ್ಸಲ ಕೇಳ್ತೀರಿ. ಪ್ರಶ್ನೆ 721 ಸಿದ್ಧರು ಮತ್ತು ಬದ್ಧರು ಯಾವ ಕಾರಣದಿಂದ ಆಗಿದ್ದಾರೆ? ಉತ್ತರ: ಯಾವ ಕೆಲವರು ಸಿದ್ಧರಾಗಿದ್ದಾರೆ ಅಂದರೆ ಸಿದ್ಧ ಭಗವಾನರು ಎಷ್ಟಾಗಿದ್ದಾರಪ್ಪ ಇದುವರೆಗೆ? ಅನಂತ ಸಿದ್ಧ ಭಗವಾನರು ಆಗಿದ್ದಾರೆ ಅಲ್ವಾ. ಅವರನ್ನು ಏನಂದಿದ್ದಾರೆ? ಯಾವ ಕೆಲವರು ಸಿದ್ಧರಾಗಿದ್ದಾರೆ ಅವರು ಭೇದಜ್ಞಾನದಿಂದಲೇ ಸಿದ್ಧರಾಗಿದ್ದಾರೆ, ಮತ್ತು ಯಾವ ಕೆಲವು ಬದ್ಧರಾಗಿದ್ದಾರೆ ಅವರು ಅದರದ್ದೇ ವೇದ ವಿಜ್ಞಾನದ್ದೇ ಅಭಾವದಿಂದ ಬದ್ಧರಾಗಿದ್ದಾರೆ. ಇಲ್ಲಿ ಇದನ್ನು ಸರಳವಾಗಿ ಹೇಳಬೇಕು ಅಂತಂದರೆ, ಎಷ್ಟು ಜೀವಗಳು ಇದುವರೆಗೆ ಸಿದ್ಧ ಭಗವಾನರಾಗಿದ್ದಾರೆ ಅವರು ಎಲ್ಲರೂ ಭೇದ ವಿಜ್ಞಾನದಿಂದಲೇ ಆಗಿದ್ದಾರೆ. ಎಷ್ಟು ನಾವೆಲ್ಲ ಈ ಸಂಸಾರದಲ್ಲಿ ಹೀಗೆ ಇದ್ದೀವಿ, ಇವು ಎಲ್ಲನೂ ಜೀವಗಳು ಭೇದ ವಿಜ್ಞಾನದ ಅಭಾವದಿಂದ ಇಲ್ಲಿ ಸಂಸಾರದಲ್ಲಿ ಈ ರೀತಿ ಓಡಾಡಿಕೊಂಡು ಇದ್ದಾರೆ ಅಲ್ವಾ. ಇನ್ನು ಮುಂದೆ ಈಗ ವಿಚಾರ, ಈಗ ಸಂವರ ಅಧಿಕಾರ ಇಲ್ಲಿಗೆ ಮುಗಿತಾ ಇದೆ. ಅಂದರೆ ಸಮಯಸಾರ ಮಹಾಶಾಸ್ತ್ರದಲ್ಲಿ ಸಂವರ ಅಧಿಕಾರವು ಈಗ ಇಲ್ಲಿಗೆ
ಮುಗಿತಾ ಇದೆ. ಇನ್ನು ನಿರ್ಜರ ಅಧಿಕಾರ ಪ್ರಾರಂಭ ಆಗೋದಿದೆ. ಹಾಗಿದ್ರೆ ನಿರ್ಜರ ಅಧಿಕಾರಕ್ಕೆ ಈಗ ಇನ್ನೊಂದು ಸಲ ಮಂಗಳಾಚರಣೆ ಹೇಳಿ, ಅಂದರೆ ಜೈಕಾರಗಳನ್ನು ಹೇಳಿ, ಮಂಗಳಾಚರಣೆ ಪೂರ ಹೇಳೋಕ್ಕಾಗಲ್ಲ, ಜೈಕಾರ ಮಾಡಿ ಆ ಪ್ರಾರಂಭ ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಸಮಯಸಾರ ಶಾಸ್ತ್ರ ರಚಿಸಿದ ಆಚಾರ್ಯ ಶ್ರೀ ಕುಂದಕುಂದರಿಗೆ ಜಯವಾಗಲಿ. ಇದರ ಟೀಕೆಯನ್ನು ಬರೆದಂತಹ ಅಮೃತ ಚಂದ್ರಾಚಾರ್ಯರಿಗೆ ಜಯವಾಗಲಿ ಮತ್ತು ಆ ಜಯಸೇನಾಚಾರ್ಯರಿಗೆ ಜಯವಾಗಲಿ. ಇನ್ನು ಮುಂದೆ ಹಾಗಾದರೆ ಪ್ರಶ್ನೆ, ಇಲ್ಲಿ ಸಂವರ ಅಧಿಕಾರ ಈಗ ಮುಗಿಯಿತು, ನಿರ್ಜರ ಅಧಿಕಾರ ಪ್ರಾರಂಭ ಆಗ್ತಾ ಇದೆ. ಆ ನಿರ್ಜರ ಅಧಿಕಾರದೊಳಗಡೆ ಪ್ರಶ್ನೆ 722, ನಿರ್ಜರ ಅಧಿಕಾರದ ಪ್ರಾರಂಭದಲ್ಲಿ ಆಚಾರ್ಯರು ಏನು ಹೇಳಿದ್ದಾರೆ? ಇದು ಪ್ರಶ್ನೆ ಗೊತ್ತಾಯ್ತಪ್ಪ? ಹಾಗಿದ್ರೆ ಇದರ ಉತ್ತರವನ್ನು ಕೇಳ್ರಿ. ಸಂವರವಾದ ನಂತರ ಹೊಸ ಕರ್ಮವು ಕಟ್ಟುವುದಿಲ್ಲ ಮತ್ತು ಮೊದಲು ಕಟ್ಟಿದ ಕರ್ಮಗಳು ನಿರ್ಜರವಾದವು. ಜ್ಞಾನದ ಆವರಣವು ದೂರವಾದ ನಂತರ ತಿರುಗಿ ಜ್ಞಾನವು ರಾಗಾದಿ ರೂಪ ಆಗುವುದಿಲ್ಲ, ಸದೈವ ಪ್ರಕಾಶಮಾನ ಇರುತ್ತದೆ. ಅಂತಂದರೆ ಇಲ್ಲಿ ಸದೈವ ಅಂದರೆ ಯಾವಾಗಲೂ ಅಂತ ತಿಳಿಬೇಕು. ಇದು ನಿಮ್ಗೆ ಅರ್ಥ ಆಯಿತು? ಇನ್ನೊಂದು ಸಲ ಕೇಳ್ತೀರಿ? ಬೇಡಲ್ಲ. ನೋಡ್ರಿ, ಸಂವರವಾದ ನಂತರ ಹೊಸ ಕರ್ಮ ಕಟ್ಟುವುದಿಲ್ಲ ಮತ್ತು ಮೊದಲು ಕಟ್ಟಿದ ಕರ್ಮಗಳು ನಿರ್ಜರ ಆಗ್ತವೆ. ಜ್ಞಾನದ ಆವರಣವು ದೂರವಾದ ನಂತರ ತಿರುಗಿ ಜ್ಞಾನವು ರಾಗರೂಪ ಆಗುವುದಿಲ್ಲ. ಅರ್ಥ ಆಯಿತು? ಯಾವಾಗಲೂ ಪ್ರಕಾಶಮಾನವಾಗಿ ಇರುತ್ತದೆ. ಇರಲಿ. ಇನ್ನು ಮುಂದೆ ಪ್ರಶ್ನೆ 723, ನಿರ್ಜರೆಯ ಸ್ವರೂಪ ಏನು ಇದೆ? ಈಗ ಇದಕ್ಕೋಸ್ಕರ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ನಿರ್ಜರ ಅಧಿಕಾರದ ಗಾಥಾ ಸಂಖ್ಯೆ 193 ಹೇಳುತ್ತಾರೆ, ಕೇಳಿರಿ. ಉವಭೋಗಮಿಂದಿ ಏಹಿಂ ದವ್ವಾಣಮಚೇದನಾಣ ಮಿದರಾಣಂ ಜಮ್ ಕುಣದಿ ಸಮ್ಮದಿಟ್ಟಿ ತಂ ಸವ್ವ ನಿರ್ಜರ ನಿಮಿತ್ತಂ. ಈಗ ಈ ಗಾಥೆಯ ಅರ್ಥವನ್ನು ಆಚಾರ್ಯ ಭಗವಾನ್ ಏನು ಹೇಳುತ್ತಾರೆ ಕೇಳ್ರಿ. ಸಮ್ಯಕ್ ದೃಷ್ಟಿ ಜೀವವು ಯಾವ ಇಂದ್ರಿಯಗಳಿಂದ ಅಚೇತನ ಮತ್ತು ಅನ್ಯ ಚೇತನ ದ್ರವ್ಯಗಳ ಉಪಭೋಗವನ್ನು ಮಾಡುತ್ತಾನೆ, ಅವುಗಳನ್ನು ಭೋಗಿಸುತ್ತಾನೆ, ಅದು ಎಲ್ಲವೂ ನಿರ್ಜರೆಯ ನಿಮಿತ್ತ ಇದೆ. ಪ್ರಶ್ನೆ 724, ದ್ರವ್ಯ ನಿರ್ಜರೆಯ ಸ್ವರೂಪ ಏನು ಇದೆ? ಉತ್ತರ, ವಿರಾಗಿಯ ಉಪಭೋಗವು ನಿರ್ಜರೆಯ ಸಲುವಾಗಿ ಇರುತ್ತದೆ. ಮಿಥ್ಯಾದೃಷ್ಟಿಗೆ ರಾಗದ ಸದ್ಭಾವದಿಂದ ಚೇತನ ಅಚೇತನ ದ್ರವ್ಯದ ಉಪಭೋಗವು ಬಂಧಕ್ಕೆ ಕಾರಣ ಆಗುತ್ತದೆ. ಹೀಗೆ ದ್ರವ್ಯ ನಿರ್ಜರೆಯ ಸ್ವರೂಪವು ಹೇಳಲ್ಪಟ್ಟಿತು. ಏನಾದರೂ ಗೊತ್ತಾಯ್ತು ನಿಮಗೆ? ಇದೊಂದು ಭಾಳ ವಿಶೇಷವಾದ ಬಿಂದು ಇದೆ. ನೀವು ಇದನ್ನು ಚಿಂತನೆ ಮಾಡಿದರೆ ಭಾಳ ವಿಶೇಷ ಇದೆ ಇದು. ಯಾಕೆಂತಂದರೆ ನೋಡ್ರಿ, ಯಾವುದೇ ಭೋಗ ಉಪಭೋಗ ಇರಲಿ ಅದು ಬಂಧದ ಕಾರಣವೇ ಇದೆ ಅಲ್ವಾ? ಅದರಿಂದ ನಿಶ್ಚಿತವಾಗಿ ಕರ್ಮ ಬಂಧ ಆಗೇ ಆಗ್ತದೆ ಅಲ್ವಾ? ಅದು ನಿಮಗೆ ಗೊತ್ತಿದೆ ಇದುವರೆಗೆ. ಅದು ನೀವು ಇದನ್ನು ಕೇಳಿದಿರಿ, ನಿಮಗೆ ಸಾಮಾನ್ಯವಾಗಿ ಗೊತ್ತಿದೆ. ಆದರೆ ಇಲ್ಲಿ ಒಂದು ಭಾಳ ವಿಶೇಷವಾದ ಪ್ರಕರಣ ಏನು ಬರ್ತದೆ ಅಂತಂದರೆ, ವಿರಾಗಿಯ ಉಪಭೋಗವು ಅವನು ಏನಾರು ಭೋಗಿಸ್ತಾನೆ, ಅದು ನಿರ್ಜರೆ ಸಲುವಾಗಿ ಇರ್ತದೆ. ಇದನ್ನು ಈಗ ಆಚಾರ್ಯರು ಸಿದ್ಧ ಮಾಡ್ತಾರೆ. ಹೇಗೆ ಏನು ಅಂತೇಳಿ ಅದನ್ನ ನೀವು ಭಾಳ ಸಮಾಧಾನವಾಗಿ ಕೇಳಿದ್ರೆ ಮಾತ್ರ ಗೊತ್ತಾಗ್ತದೆ. ಇಲ್ಲಾಂದರೆ ಅರ್ಥಕ್ಕೆ ಅನರ್ಥ ಆಗ್ಬೋದು ಈ ಸ್ಥಳದಲ್ಲಿ. ಅರ್ಥ ಆಯಿತು? ಈಗ ಇದಕ್ಕೋಸ್ಕರ ನಿಮಗೆ ಇಲ್ಲಿ ಬಹಳ ವಿಸ್ತಾರವಾದ ಕಥನಗಳನ್ನು ಹೇಳ್ತಾ ಹೋದರೆ ಅದು ನಿಮಗೆ ಗೊತ್ತಾಗೋದಿಲ್ಲ ಅನ್ನುವಂಥ ಕಾರಣದಿಂದ ನಾನಿಲ್ಲಿ ಏನು ಮಾಡಿದ್ದೀನಿ, ಭಾಳ ಸಣ್ಣ ಸಣ್ಣ ಪ್ರಶ್ನೆಗಳನ್ನು ಉತ್ಪತ್ತಿ ಮಾಡಿ ಅದಕ್ಕೆ ಉತ್ತರ ಕೊಡ್ತಾ ಬಂದಿದ್ದೀನಿ. ಆದ್ದರಿಂದ ನಿಮ್ಗೆ ಅದು ಹೇಗಾದರೂ ಗೊತ್ತಾಗಬಹುದು. ಪ್ರಾರಂಭ. ಪ್ರಶ್ನೆ 725, ಯಾರನ್ನು ಜ್ಞಾನಿ ಎಂದಿದ್ದಾರೆ? ಉತ್ತರ, ಸಮ್ಯಕ್ ದೃಷ್ಟಿಯನ್ನು ಜ್ಞಾನಿ ಎಂದಿದ್ದಾರೆ. ಪ್ರಶ್ನೆ 726, ಜ್ಞಾನಿಗೆ ಯಾವುದರ ಅಭಾವ ಇರುತ್ತದೆ? ಉತ್ತರ,
ರಾಗ ದ್ವೇಷ ಮೋಹದ ಅಭಾವ ಇರುತ್ತದೆ. ಪ್ರಶ್ನೆ 728. ಭೋಗ ಸಾಮಗ್ರಿಗಳನ್ನು ವಿರಾಗಿ ಏನೆಂದು ತಿಳಿಯುತ್ತಾನೆ? ಉತ್ತರ: ಇವು ಪರದ್ರವ್ಯಗಳು ಎಂದು ತಿಳಿಯುತ್ತಾನೆ. ಪ್ರಶ್ನೆ 729. ವಿರಾಗಿಗೆ ಪರದ್ರವ್ಯಗಳು ಯಾಕೆ ಸಿಕ್ಕಿದವು? ಉತ್ತರ: ಅವನು ಪೂರ್ವ ಸಂಚಿತ ಕರ್ಮಗಳಿಂದ ಉದಯದಿಂದ ಅಂತಂದರೆ ಇನ್ನೊಂದು ಸಲ ಕೇಳ್ರಿ ಇದನ್ನ, ಪೂರ್ವ ಸಂಚಿತ ಕರ್ಮದ ಉದಯದಿಂದ ಸಿಕ್ಕಿದವು. ಪ್ರಶ್ನೆ 730. ವಿರಾಗಿಗೆ ಯಾವ ಕರ್ಮದ ಉದಯ ಇದೆ? ಉತ್ತರ: ಚಾರಿತ್ರ್ಯ ಮೋಹದ್ದು ಉದಯ ಇದೆ. ಪ್ರಶ್ನೆ 731. ವಿರಾಗಿಯು ಭೋಗೋಪಭೋಗ ಸಾಮಗ್ರಿಯ ಉಪಯೋಗ ಹೇಗೆ ಮಾಡುತ್ತಾನೆ? ಉತ್ತರ: ಔಷಧಿಯಂತೆ ಉಪಯೋಗಿಸುತ್ತಾನೆ. ಪ್ರಶ್ನೆ 732. ವಿರಾಗಿಗೆ ಭೋಗೋಪಭೋಗ ಸಾಮಗ್ರಿ ನಿರ್ಜರೆಯ ಕಾರಣ. ಇನ್ನೊಂದು ಸಲ ಕೇಳ್ರಿ ಪ್ರಶ್ನೆಯನ್ನು. ಪ್ರಶ್ನೆ 732. ವಿರಾಗಿಗೆ ಭೋಗೋಪಭೋಗ ಸಾಮಗ್ರಿ ನಿರ್ಜರೆಯ ಕಾರಣ ಹೇಗೆ ಇದೆ? ಉತ್ತರ: ಕರ್ಮ ಫಲವನ್ನು ಕೊಟ್ಟು ಹೋಗುತ್ತದೆ. ರಾಗಾದಿ ಪರಿಣಾಮ ಇಲ್ಲದಿದ್ದರೆ ಮುಂದಿನ ಬಂಧ ಆಗುವುದಿಲ್ಲ. ಪ್ರಶ್ನೆ 733. ಗಾಥ 193ರ ಸಂಪೂರ್ಣ ಭಾವಾರ್ಥ ಏನು ಇದೆ? ಯಾಕೆಂದರೆ ನೋಡಿ, ಇಲ್ಲೊಂದು ಸೂಚನೆ. ಇದುವರೆಗೆ ನಾನು ಸಣ್ಣ ಇದನ್ನು ಮಾಡಿಕೊಂಡು ನಿಮಗೆ ಉತ್ತರ ಕೊಡ್ತಾ ಬಂದಿದ್ದು ಅಲ್ವಾ? ಅದು ನಿಮಗೆ ಗೊತ್ತಾಗೋದಿಲ್ಲ ಅಂಥೇಳಿ ನೇರವಾಗಿ ಕೇಳಿದರೆ, ಯಾಕೆಂದರೆ ಭಾಳ ಮಹತ್ವಪೂರ್ಣ ಬಿಂದು ಇರೋದ್ರಿಂದ ಅದಕ್ಕೋಸ್ಕರ ನಿಮಗೆ ಸಣ್ಣ ವಿಷಯದಲ್ಲಿ ಹೇಳಿದ್ದಿದೆ ಅಲ್ವಾ? ಈಗ ಇದನ್ನು ಸಂಪೂರ್ಣ ರೂಪದಲ್ಲಿ ಸಮಾಧಾನವಾಗಿ ಹೇಳ್ತಾ ಹೋಗ್ತೀನಿ, ಕೇಳ್ರಿ. ಸಮ್ಯಕ್ ದೃಷ್ಟಿಗೆ ಜ್ಞಾನಿ ಅನ್ನಲ್ಪಟ್ಟಿದೆ ಮತ್ತು ಜ್ಞಾನಿಗೆ ರಾಗ ದ್ವೇಷ ಮೋಹದ ಅಭಾವವಿರುತ್ತದೆ. ಇದರಿಂದ ವಿರಾಗಿಗೆ ಆಗುವ ಭೋಗದ ಸಾಮಗ್ರಿಯನ್ನು ಸಮ್ಯಕ್ ದೃಷ್ಟಿಯು ಇವುಗಳನ್ನು ಪರದ್ರವ್ಯವೆಂದು ತಿಳಿಯುತ್ತಾನೆ. ನನ್ನದು ಇವುಗಳ ಜೊತೆಗೆ ಏನೂ ಸಂಬಂಧ ಇಲ್ಲ. ಆದರೆ ಕರ್ಮೋದಯದ ನಿಮಿತ್ತದಿಂದ ಇವುಗಳ ಜೊತೆಗೆ ನನ್ನ ಸಂಯೋಗ ವಿಯೋಗ ಇದೆ. ಅದು ಚಾರಿತ್ರ್ಯ ಮೋಹನೀಯ ಕರ್ಮದ ಉದಯದ ಪೀಡೆ ಇದೆ. ಬಲಹೀನ ಇದ್ದುದರಿಂದ ಎಲ್ಲಿಯವರೆಗೆ ಸಹಿಸಿಕೊಳ್ಳಲು ಆಗುವುದಿಲ್ಲ, ಅಲ್ಲಿಯವರೆಗೆ ಹೇಗೆ ರೋಗಿಯು ಔಷಧದ ಉಪಾಯ ಮಾಡಿದಂತೆ ವಿಷಯ ರೂಪದಿಂದ ಭೋಗೋಪಭೋಗದ ಸಾಮಗ್ರಿ ಉಪಾಯ ಮಾಡುತ್ತಾನೆ. ಆದರೆ ಕರ್ಮೋದಯದಿಂದ ಭೋಗೋಪಭೋಗದ ಸಾಮಗ್ರಿ ಸಂಬಂಧಿ ರಾಗ ದ್ವೇಷ ಮೋಹ ಭಾವಗಳು ಇಲ್ಲ. ಅದರಿಂದ ಸಮ್ಯಕ್ ದೃಷ್ಟಿ ವಿರಾಗಿ ಇದ್ದಾನೆ. ಭೋಗೋಪಭೋಗದ ವಸ್ತುಗಳು ಅವನ ನಿರ್ಜರೆಗೆ ನಿಮಿತ್ತವಾಗಿವೆ. ಕರ್ಮೋದಯವು ತನ್ನ ಫಲ ಕೊಟ್ಟು ಹೊರಟು ಹೋಗುತ್ತದೆ. ಉದಯಕ್ಕೆ ಬಂದು ಹೋದಾಗ ಕರ್ಮವು ಸತ್ತೆಯಲ್ಲಿ ಇರುವುದಿಲ್ಲ, ಅದು ನಿರ್ಜರೆ ಆಗುತ್ತದೆ. ಸಮ್ಯಕ್ ದೃಷ್ಟಿಗೆ ಆ ಕರ್ಮ ಸಂಬಂಧಿ ರಾಗ ದ್ವೇಷ ಮೋಹವು ಇರುವುದಿಲ್ಲ. ಉದಯದಲ್ಲಿ ಬಂದಂಥ ಕರ್ಮಗಳನ್ನು ಕೇವಲ ತಿಳಿಯುತ್ತಾನೆ, ಫಲ ಭೋಗಿಸುತ್ತಾನೆ. ರಾಗ ದ್ವೇಷ ಮೋಹದಿಂದ ರಹಿತನಾಗಿ ಅವನು ಭೋಗಿಸುತ್ತಾನೆ. ಅದರಿಂದ ಕರ್ಮದ ಆಶ್ರವ ಮುಂದಿಂದು ಆಗುವುದಿಲ್ಲ. ಆಶ್ರವ ಇಲ್ಲದ್ದರಿಂದ ವಿರಾಗಿ ಸಮ್ಯಕ್ ದೃಷ್ಟಿಗೆ ಆಗಾಮಿ ಕರ್ಮಬಂಧವೂ ಸಹ ಇಲ್ಲ. ಯಾವ ಸಮಯದಲ್ಲಿ ಬಂಧವಾಗುವುದಿಲ್ಲ, ಆಗ ಕೇವಲ ನಿರ್ಜರೆ ಮಾತ್ರ ಆಗುತ್ತದೆ. ಹೀಗೆ ಇರುವುದರಿಂದ ಸಮ್ಯಕ್ ದೃಷ್ಟಿ ವಿರಾಗಿಯು ಭೋಗೋಪಭೋಗವು ಅವನ ನಿರ್ಜರೆಯ ನಿಮಿತ್ತವಿದೆ ಎಂದು ಇಲ್ಲಿ ಹೇಳಲ್ಪಟ್ಟಿದೆ. ಮತ್ತು
ಪೂರ್ವ ಕರ್ಮಗಳ ದ್ರವ್ಯ ಕರ್ಮವು ಉದಯಕ್ಕೆ ಬಂದು ಹೊರಟು ಹೋಗುವುದೇ ಇಲ್ಲಿ ದ್ರವ್ಯ ನಿರ್ಜರೆ ಇದೆ. ಇದು ನಿಮಗೆ ಅರ್ಥ ಆಯಿತು ಅಂಥೇಳಿ ನಾನು ತಿಳ್ಕೊತೀನಿ. ಯಾಕೆಂದರೆ ಎಷ್ಟು ದೊಡ್ಡ ಮಹತ್ವಪೂರ್ಣ ಬಿಂದುವನ್ನು ಆಚಾರ್ಯ ಭಗವಾನ್ ಇಲ್ಲಿ ಹೇಳಿದರು. ಏನು? ಮಿಥ್ಯಾದೃಷ್ಟಿ ಭೋಗ ಉಪಭೋಗ ಮಾಡಿದರೆ ಅದು ಕರ್ಮ ಬಂಧಕ್ಕೆ ಕಾರಣ ಇದೆ. ಯಾಕೆಂದರೆ ಅವನಿಗೆ ವೇದಜ್ಞಾನದ ಅನುಭವನೇ ಇರುವುದಿಲ್ಲ. ಇದು ನಂದೇ ಅಂತ ಹೇಳಿ ತಿಳಿದಿರ್ತಾನೆ ಅವನಲ್ವಾ. ಆದರೆ ಸಮ್ಯಕ್ ದೃಷ್ಟಿ ಭೋಗ ಉಪಭೋಗ ಮಾಡ್ತಾ ಇದ್ದರೂ ಕೂಡ ನಿರ್ಜರೆಯ ಕಾರಣ ಇದೆ ಅಂತಂದರೆ ಹೇಗಪ್ಪ ಅಂದರೆ ಇಷ್ಟೇನೆ, ಅವನಿಗೆ ಮುಂದಿನ ಕಾಲದ ಅಂದರೆ ಆಗಾಮಿ ಕಾಲದ ಬಂಧುಗಳು ಆಗುವುದಿಲ್ಲ. ಯಾಕಾಗುವುದಿಲ್ಲ ಹೇಳು? ಯಾಕಾಗೋದಿಲ್ಲ ಅಂತಂದರೆ ಅವನಿಗೆ ಅದರಲ್ಲಿ ಅಕಸ್ಮಾತ್ ಭೋಗ ಉಪಭೋಗದಲ್ಲಿ ಅವನಿಗೇನಾರು ರಾಗದ್ವೇಷ ಉತ್ಪತ್ತಿ ಆದರೆ ಅದು ಬಂಧದ ಕಾರಣ ಇದೆ. ಆದರೆ ಅವನು ಹಾಗೇ ಇಲ್ಲ. ಹಿಂದೆ ಏನು ಕರ್ಮಗಳನ್ನು ಮಾಡಿ ಕಟ್ಟಿಕೊಂಡಿದ್ದ ಅವುಗಳು ಉದಯದಲ್ಲಿ ಬರುವುದು ಸ್ವಾಭಾವಿಕವಿದೆ ಅಲ್ವಾ. ಸತ್ತಾದಲ್ಲಿ ಕರ್ಮ ಇದೆ, ಅದು ಉದಯದಲ್ಲಿ ಬರುವುದು ಕೂಡ ಸ್ವಾಭಾವಿಕ ಇದೆ. ಆವಾಗ ಅವನು ಯಾವ ರೀತಿ ಭೋಗಿಸ್ತಾನೆ ಅದನ್ನು? ರೋಗದಂತೆ. ರೋಗವನ್ನು ಯಾರು ಇಷ್ಟೇ ಆಸೆ ಮಾಡ್ತಾರೆ? ಇಲ್ವಲ್ಲ. ಹೇಗಾದರೂ ನಾನು ಇದರಿಂದ ಗುಣಮುಖನಾಗಬೇಕು ಬೇಗ ಅಂಥೇಳಿ ವಿಚಾರ ಮಾಡ್ತಾರೆ ಅಲ್ವಾ. ಅದೇ ರೀತಿ ಸಮ್ಯಕ್ ದೃಷ್ಟಿ ಮಹಾಪುರುಷನು ಕೂಡ ಏನು ಮಾಡ್ತಾನೆ ಅಂತಂದರೆ ಈ ಭೋಗ ಉಪಭೋಗಗಳನ್ನು ಏನು ಮಾಡ್ತಾನೆ? ಔಷಧಿ ಇದ್ದಾಗೆ ರೋಗದಂತೆ ತಿಳಿತಾನೆ. ರೋಗದಂತೆ ತಿಳಿತಾನೆ. ಇದರಿಂದ ನಾನು ಬೇಗ ಬಿಡುಗಡೆ ಆಗಬೇಕು, ಇದು ಶುಭವೂ ನನಗೆ ಬೇಡ, ಅಶುಭವೂ ಬೇಡ ಅಂತ ಹೇಳಿ ಇಲ್ಲಿ ಈ ಬಿಂದುವನ್ನು ನೀವು ಗಮನದಲ್ಲಿ ಇಡಬೇಕು. ಇಲ್ಲಿ ಶುಭ ಮತ್ತು ಅಶುಭ ಎರಡೂ ಕೂಡ ಬರ್ತದೆ. ಇದನ್ನು ನೆನಪಿನಲ್ಲಿ ನೀವು ಇಡಬೇಕು. ಇದನ್ನು ನಾನು ಈಗ ವಿಸ್ತಾರವಾಗಿ ಹೇಳೋದಿಲ್ಲ. ಯಾಕೆಂದರೆ ಹಿಂದಿನ ಅಧಿಕಾರಗಳಲ್ಲಿ ಪುಣ್ಯ ಪಾಪ ಅಧಿಕಾರ ಇತ್ತಲ್ವ, ಆ ಸ್ಥಳದಲ್ಲಿ ಅದನ್ನು ಭಾಳ ಸುಂದರವಾಗಿ ಆಚಾರ್ಯರು ಹೇಳಿದ್ದಾರೆ ಅಲ್ವಾ. ಅದನ್ನು ಇಲ್ಲಿ ಮತ್ತೆ ಹೇಳೋದು ನಂದು ತಪ್ಪಾಗ್ತದೆ, ಆದರೂ ನಿಮಗೆ ನೆನಪಿಗೋಸ್ಕರ ಹೇಳ್ತೀನಿ ಕೇಳು. ಅಲ್ಲಿ ನೀವು ಕೇಳಿದ್ರಿ ಅಲ್ವಾ, ಎಲ್ಲಿ ಹಿಂದೆ ಪುಣ್ಯ ಯಾವ ಬೇಡಿ ಅಂತ ಹೇಳಿದ್ದಾರೆ? ನೀವೇ ಹೇಳಿ ನೋಡಿ, ನೆನಪು ಮಾಡಿ ಹೇಳ್ರಿ. ಅದು ಬೇಡ, ಕೈಕೋಳ ಇದೆ. ಬೇಡಿ ಯಾವುದಕ್ಕಂತಾರೆ? ಕೈಕೋಳ. ಪುಣ್ಯ ಯಾವ ರೀತಿ ಇದೆ? ಬಂಗಾರದ ಬೇಡಿಯಂತೆ, ಅಂದರೆ ಕೈಕೋಳದಂತೆ. ಪಾಪ ಯಾವ ರೀತಿ ಇದೆಯಪ್ಪ? ಯಾವ ರೀತಿ ಇದೆ? ಕಬ್ಬಿಣದ ಬೇಡಿಯಂತೆ, ಕೈಕೊಳ್ಳದಂತೆ ಅಲ್ವಾ. ಅದನ್ನು ಹಿಂದೆ ಬಹಳ ಸುಂದರವಾಗಿ ಹೇಳಿದ್ರಲ್ವಾ. ಇಲ್ಲಿ ಈ ಸಮ್ಯಕ್ ದೃಷ್ಟಿ ಶುಭ ಅಥವಾ ಅಶುಭ ಎರಡೂ ಪುಣ್ಯ ಅಥವಾ ಪಾಪಗಳ ಬಗ್ಗೆ ಅವನು ಅತ್ಯಂತ ವಿರಕ್ತನಾಗಿರ್ತಾನೆ. ಅದರ ಮೇಲೆ ಅವನು ಆಸೆಯನ್ನು ಮಾಡೋದಿಲ್ಲ. ಆದ್ದರಿಂದ ಅವು ಅವನಿಗೆ ಮುಂದಿನ ಆಗಾಮಿ ಕರ್ಮರೂಪವಾಗಿ ಬಂಧ ಆಗೋದಿಲ್ಲ. ಆವಾಗ ಏನಾಗ್ತದೆ? ಹಿಂದೆ ಕಟ್ಟಿದಂಥ ಕರ್ಮದಲ್ಲಿ ಅವನು ಏನು ಭೋಗಿಸ್ತಿರ್ತಾನೆ ನೋಡ್ರಿ, ಇದೆಲ್ಲ ಇದು ಏನು ಹಿಂದೆ ಕಟ್ಟಿದ ಕರ್ಮ ಶುಭ ಅಥವಾ ಅಶುಭ ರೂಪದಲ್ಲಿ ಬಂದು ಅದು ನಿರ್ಜರೆಯಾಗಿ ಹೋಗ್ತಾ ಇರ್ತದೆ ಅಲ್ವಾ. ಅದು ನಿಮಗೆ ಗೊತ್ತಾಗ್ತದೆ. ಹೀಗೆ ಈಗ ಇಲ್ಲಿವರೆಗೆ ಆಯಿತು. ಇದನ್ನು ಇನ್ನೂ ವಿಸ್ತಾರವಾಗಿ ನಾನು ಹೇಳೋದಿಲ್ಲ. ಅಕಸ್ಮಾತ್ ಅದೇ ರೀತಿ ಹೇಳ್ತಾ ಇದ್ದರೆ ನೀವು ಸುಮ್ಮನೆ ಕೂತ್ಕೊಂಡು ಮಾತಾಡ್ದಾಗೆ ಆಗ್ತದೆ. ಅದು ಆಗಬಾರ್ದು. ಶಾಸ್ತ್ರದ ಮರ್ಯಾದೆ ಇರೋದಿಲ್ಲ. ಇನ್ನು ಹಾಗಾದರೆ ಮುಂದೆ ನೋಡೋಣ. ಪ್ರಶ್ನೆ 734. ಜ್ಞಾನಿಯ ನಿರ್ಜರೆ ಹೇಗೆ ಆಗುತ್ತದೆ? ಉತ್ತರ. ಇದಕ್ಕೆ ಉತ್ತರ ರೂಪವಾಗಿ ಆಚಾರ್ಯ ಶ್ರೀ ಕುಂದಾರು ಸಮಯಸಾರ ಮಹಾಶಾಸ್ತ್ರದ ಇಲ್ಲಿ ನಿರ್ಜರ ಅಧಿಕಾರದ ಗಾಥಾ ಸಂಖ್ಯೆ 194 ಹೇಳ್ತಾರೆ ಕೇಳ್ರಿ. ದವ್ವೇ ವುಂಜಂತಿ ನಿಯಮ ಜಾಯದಿ ಸುಹಂ ವಾ ದುಃಖಂ ವಾ ತಂ ಸುಹ ದುಃಖ ಮುನಿ ನಂ ಮುದಿಣ್ಣಂ ವೇದದಿ ಅಹ ನಿಜ್ಜರಂ ಜಾದಿ. ಈಗ ಇದು ನಾನು ಹೇಳೋತ್ತಿಗೆ ಒಂದು ಅಕ್ಷರ ತಪ್ಪು ಬಂದಿದೆ. ನೀವು ಇನ್ನೊಂದ್ಸಲ ಕೇಳ್ರಿ, ಗಾಥೆಯನ್ನು ಕೇಳ್ರಿ. ಇಲ್ಲಿ ದವ್ವೇ ಓ ಭುಂಜಂತಿ ನಿಯಮ ಜಾಯದಿ ಸುಹಂ ವಾ ದುಃಖಂ ವಾ ತಂ ಸುಹ ದುಃಖ ಮುದಿಣ್ಣಂ ವೇದದಿ ಅಹ ನಿಜ್ಜರಂ ಜಾದಿ. ಇನ್ನು ಮುಂದೆ ಹಾಗಾದರೆ ಇದರ ಅರ್ಥವನ್ನು ಕೇಳ್ರಿ. ಪರದ್ರವ್ಯ ಭೋಗಿಸುವುದರಿಂದ ಸುಖ ಅಥವಾ ದುಃಖ ನಿಯಮದಿಂದ ಆಗುತ್ತದೆ. ಉದಯದಲ್ಲಿ ಬಂದಂತಹ ಆ ಸುಖ ದುಃಖಗಳ ಅನುಭವ ಮಾಡುತ್ತಾನೆ ಮತ್ತು ಆ ದ್ರವ್ಯ ಕರ್ಮವು ನಿರ್ಜರೆಗೆ ಪ್ರಾಪ್ತ ಆಗುತ್ತದೆ. ಇದು ಈ ಗಾಥೆಯ ಅರ್ಥವನ್ನು ಹೇಳಿದ್ದು ಆಯಿತು. ಈಗ ಮುಂದೆ ಇದರ ಬಗ್ಗೆ ಪ್ರಶ್ನೋತ್ತರಗಳನ್ನು ಹೇಳಬೇಕಲ್ವಾ. ಆದರೆ ಈಗ ಅಷ್ಟು ಸಮಯ ನನಗೆ ಯಾಕೋ ಕಾಣ್ತಿಲ್ಲ. ನೀವು
ನಾಳೆ ಸಮಯಕ್ಕೆ ಸರಿಯಾಗಿ ಬಂದು ಮುಂದಿನ ಇದರ ಪ್ರಶ್ನೆಯ ಉತ್ತರಗಳನ್ನು ಎಲ್ಲ ಕೇಳ್ಕೊಂಡು ಹೋಗ್ಬೋದಲ್ವಾ? ಆಯಿತು.